ಕರ್ನಾಟಕ ರಾಜ್ಯ ರೈತ ಸಂಘದ ಮಾಧ್ಯಮಗೋಷ್ಠಿಗೆ ಮಾಧ್ಯಮ ಮಿತ್ರರನ್ನ ಹಾಗೂ ಪತ್ರಿಕಾ ಮಿತ್ರರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಈ ಗೋಷ್ಠಿಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕೇಳಿ ಹಾಗೂ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಸಂತೋಷ್ ಕಿಟ್ನಿರೋದು, ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅಗೇಟ ಹಾಗೂ ನಮ್ಮ ಬಡಗೋಡ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅಜ್ಜಪ್ಪನವರು ಹಾಗೂ ನಮ್ಮ ತಾಲೂಕಾ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಪ್ಪ ಅರಳಿ, ನಮ್ಮ ಕಸಬ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜು ಹಾಗೂ ನಮ್ಮ ತಾಲೂಕು ಕಾರ್ಯದರ್ಶಿ ಆಗಿರ್ತಕ್ಕಂಥ ಮೇಘರಾಜ್ ಪಡಗೋಡು ಹಾಗೂ ನಮ್ಮ ಮಹೇಶ್ ಮಳ್ಳ. ಈ ಸುದ್ದಿಗೋಷ್ಠಿ ಕರೆದಿದ್ದ ಉದ್ದೇಶ ತಮ್ಮೆಲ್ಲರಿಗೂ ನಮಗಿಂತ ಹೆಚ್ಚಾಗಿ ತಿಳಿದಿದೆ ವಿಚಾರ. ಸಾಗರ ತಾಲೂಕಿನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂಮಿಯನ್ನ ಮಂಜೂರಿ ಮಾಡಿಕೊಳ್ಳುವ ಹಾಗೂ ಮಾಡಿಕೊಡುವ ಜಾಲವೊಂದು ಇವತ್ತು ನಿನ್ನೆಲ್ಲ ಬಹಳ ವರ್ಷಗಳಿಂದ ಸಕ್ರಿಯವಾಗಿದೆ. ಇತ್ತೀಚೆಗೆ ಅದು ಬೆಳಕಿಗೆ ಬರ್ತಾ ಇದೆ. ಕಳೆದ 10 ತಿಂಗಳ ಹಿಂದೆ ದಿನಾಂಕ 25/6/2025 ಆನಂದಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾಗರ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ ಅವರು ದೂರು ನೀಡುತ್ತಾರೆ. ಸುಮಾರು 4 ರಿಂದ 5 ಜನ ವ್ಯಕ್ತಿಗಳ ಮೇಲೆ ದೂರು ನೀಡುತ್ತಾರೆ. ಈ ರೀತಿ ಸರ್ಕಾರಿ ದಾಖಲೆ, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸರ್ಕಾರಿ ದಾಖಲೆಗಳನ್ನು ಸೇರಿಸಿ ಸರ್ಕಾರಿ ಭೂಮಿ ಮತ್ತು ಅರಣ್ಯ ಭೂಮಿಯನ್ನ ಮಂಜೂರಿ ಮಾಡಿಕೊಂಡು ಏನು ಒಂದು ಸುಳ್ಳು ಪ್ರಕರಣವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅವತ್ತು ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ಸರ್ಕಾರವನ್ನ ಒತ್ತಾಯಿಸಿದ್ವಿ, ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ. ಆ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ನಮ್ಮ ಶಾಸಕರು, MLC ಎಲ್ಲರೂ ಇದ್ದಂತ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇವೆ. ಅವತ್ತು ಕೂಡ ಒತ್ತಾಯ ಮಾಡ್ತೇವೆ ಇದು ತನಿಖೆ ಆಗಬೇಕು ಅಂತ ಹೇಳಿ. ಇವತ್ತಿನವರೆಗೂ ಕೂಡ ಅದನ್ನು ಗಂಭೀರವಾಗಿ ಆಡಳಿತ ಪರಿಗಣಿಸ್ತಿಲ್ಲ. ಕಳೆದ ಮಾರ್ಚ್ 18ರಂದು ಈ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಏನು ಕೃತ್ಯ, ಸಾಗರ ತಹಶೀಲ್ದಾರ್ ಅವರು ನೇರವಾಗಿ ಅವರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗ್ತಾರೆ. ಆದ್ರೆ ಕಚೇರಿಯ ಕೆಲವು ಸಿಬ್ಬಂದಿಗಳು ಸಿಗ್ತಾರೆ ಮತ್ತು ಉಳಿದಂತವ್ರು ಯಾರು ಕೂಡ ಸಿಗೋದಿಲ್ಲ. ಅವ್ರನ್ನ ಬಂಧಿಸ್ತಕ್ಕಂಥ ಯಾವ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಹಾಗೆ ಅವರು ಅವತ್ತೇ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಎಲ್ಲರ ಮೇಲೂ ಕೂಡ ಪ್ರಕರಣ ದಾಖಲಾಗ್ತದೆ. ಆ ನಂತರ ನನಗೆ ಅನುಮಾನ ಕಾಡಿದ್ದು, ನಮ್ಮ ತಂಡದಲ್ಲಿ ಕೆಲವರಿಗೆ ಅನುಮಾನ ಕಾಡಿದ್ದು, ತಹಶೀಲ್ದಾರ್ಗಳು ಅವರ ವರ್ಗಾವಣೆ ಖಚಿತ ಆದ ತಕ್ಷಣ ಈ ತರದ ವಿಚಾರಗಳನ್ನ ಬೆಳಕಿಗೆ ತರಲಿಕ್ಕೆ ಹೋಗ್ತಾರೆ. ಅಲ್ಲಿವರೆಗೆ ಯಾಕೆ ಅವ್ರ ಗಮನದಲ್ಲಿ ಇರ್ಲಿಲ್ವೇ? ರಶ್ಮಿ ಅವರು ಇದ್ರು ನಮ್ಮ ಹಿಂದಿನ ವಾರ 10 ತಿಂಗಳ ಹಿಂದೆ ನಡೆದಿರೋ ವಿಚಾರವನ್ನು ಚರ್ಚೆ ಮಾಡಿದಾಗ. ಆದಾಗ್ಯೂ ಕೂಡ ನಾನು ಒಬ್ಬ ಹೆಣ್ಮಗಳಾಗಿ ಒಂದು ಸಾಹಸವನ್ನು ಪ್ರದರ್ಶನ ಮಾಡಿದ್ರು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಏನಿಲ್ಲ, ತಾಲೂಕು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇವರು ಸಕ್ರಿಯವಾಗಿ ಈ ಭೂ ಕಳ್ಳ ವ್ಯವಹಾರವನ್ನ ನಡೆಸ್ತಾ ಬಂದಿರತಕ್ಕಂಥದ್ದು ನಮ್ಮ ಸಂಘಟನೆಯ ಆಂತರಿಕ ತನಿಖಾ ತಂಡ ಹೊಂದಿದೆ. ಅದರ ವರದಿಯಲ್ಲಿ ಬೆಳಕಿಗೆ ಬಂದಿದೆ. ಸುಮಾರು 15 ದಿವಸಗಳ ತನಿಖೆ ನಡೆಸಿ 3 ದಿನಗಳ ಹಿಂದೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ, ಸರ್ಕಾರಕ್ಕೆ ನಮ್ಮ ಒತ್ತಾಯ, ಈ ವಿಚಾರದಲ್ಲಿ SIT ರಚನೆ ಆಗಬೇಕು. SIT ರಚನೆ ಆಗಿ ಸಂಪೂರ್ಣ 20-25 ವರ್ಷದ ಹಿಂದಿನಿಂದಲೂ ಎಲ್ಲ ಟರ್ಕಸ್ ಹಾಗೂ ಬಗರ್ಕು ಮಂಜೂರಾತಿ ಕಡತಗಳ ತನಿಖೆ ಆಗಬೇಕು. ಈ ಒತ್ತಾಯವನ್ನು ಮಾಡಿದ್ದೀವಿ. ಹಾಗೆ ಅವರು ಅಪೇಕ್ಷೆ ಪಟ್ಟಲ್ಲಿ ನಮ್ಮ ಏನು ದಾಖಲಾತಿಗಳನ್ನು ಕ್ರೋಢೀಕರಿಸಿದೀವಿ ಅದನ್ನ ನಾವು ಸಂಪೂರ್ಣವಾಗಿ ಅವರಿಗೆ ಹಸ್ತಾಂತರ ಮಾಡಿ ಸಹಕರಿಸಲಿಕ್ಕೆ ತಯಾರಿದ್ದೇವೆ. ಬಹಳ ಮುಖ್ಯವಾಗಿ ನಾನು ಮನವಿ ಮಾಡ್ಕೊಳ್ತೀನಿ, ಇವರಿಂದ ಮೋಸಕ್ಕೊಳಗಾಗಿರ್ತಕ್ಕಂಥ ರೈತರು ಸಾಕಷ್ಟು ಜನ ಇದ್ದಾರೆ. ಭೂಮಿ ಮಂಜೂರಿ ಆಗ್ತದೆ, ಸರ್ಕಾರದಲ್ಲಿ ಸ್ವಲ್ಪ ಹಣ ಗಿಡ ಕೊಟ್ಟರೆ ಮಂಜೂರಿ ಆಗುತ್ತೆ, ಅಧಿಕಾರಿಗಳಿಗೆ ದುಡ್ಡು ಕೊಟ್ರೆ, ಶಾಸಕರಿಗೆ ಮಂತ್ರಿಗೆಲ್ಲ ದುಡ್ಡು ಕೊಟ್ರೆ ನಿಮ್ಮ ಹೆಸರಿಗೆ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಭೂಮಿ ಸಿಗುತ್ತೆ ಅಂತ ಹೇಳಿ ಇವರು ಹೇಳಿದ ಸುಳ್ಳಿಗೆ ಬಲಿಯಾದಂತವ್ರು ಬಹಳ ಜನ ಇದ್ದಾರೆ. ನಾನು ಅವ್ರಿಗೆ ಈ ಮೂಲಕ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ, ಮೊದಲು ನೀವು ಯಾರ್ಯಾರು ಮಂಜೂರಿ ಮಾಡ್ಕೊಂಡಿದ್ದೀರಿ, ಮಂಜೂರಿ ಮಾಡಿಸ್ಕೊಂಡಿದ್ದೀರಿ ಇವರಿಂದ,
ಹಾಗೆ ಮಂಜೂರಿ ಮಾಡ್ಕೊಳ್ಳೋಕ್ಕೋಸ್ಕರ ಹಣ ಕೊಟ್ಟಿದ್ದೀರಿ. ನೀವೆಲ್ಲರೂ ಮೊದಲು ಪೊಲೀಸ್ ಠಾಣೆಗಳಿಗೆ ಬಂದು ದೂರು ಕೊಡ್ಬೇಕು. ಇಲ್ಲ ಅಂತಂದ್ರೆ ಒಂದೊಂದು ದಿನ ಅಪಾಯ ಗ್ಯಾರಂಟಿ. ಯಾಕಂದ್ರೆ ತನಿಖೆ ಆದ್ರೆ ನೀವೆಲ್ಲರೂ ಕೂಡ ಇದ್ರಲ್ಲಿ ಸಿಕ್ಕಾಕೊಳ್ತೀರಿ. ಅದಕ್ಕಿಂತ ಮುಂಚೆನೆ ನಿಮ್ಮ ಹಿತದೃಷ್ಟಿಯಿಂದ ನೀವ್ಯಾರು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ. ಭೂಮಿ ಸಿಗುತ್ತೆ ಆಸೆಗೆ ಲಂಚ ರೂಪದಲ್ಲಿ ಕೊಟ್ಟಿದ್ರಿ, ಆದ್ರೆ ನಕಲಿ ದಾಖಲೆ ಸೃಷ್ಟಿ ಮಾಡ್ಲಿಕ್ಕೆ ನೀವ್ಯಾರು ಕೂಡ ಹಣ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ನೀವು ಇವರಿಂದ ಮೋಸ ಹೋಗಿರೋದಕ್ಕೆ ನೀವು ದೂರು ಕೊಡಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ಕೂಡ ಈ ಪ್ರಕರಣಗಳಿಂದ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ನೀವೆಲ್ಲರೂ ಕೂಡ ಭೂಮಿ ಮಂಜೂರಿದಾರರು ಎಷ್ಟು ಜನ ಇದೀರಿ ಅನ್ನೋದು ಕೂಡ ನಮ್ಗೆ ಗೊತ್ತಾಗಿದೆ, ಯಾರ್ಯಾರು ಇದೀರಿ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಬಹಳ ಪ್ರಭಾವಗಳು ಕೂಡ ಇದ್ದಾರೆ, ಅವರು ಕೂಡ ಮಾತಾಡ್ತಾ ಇದ್ದಾರೆ. ಆಮೇಲೆ ವಿರೋಧ ಪಕ್ಷ, ಆಡಳಿತ ಪಕ್ಷ, ಇವು ಎರಡೂ ಕೂಡ ಈ ವಿಚಾರದಲ್ಲಿ ಕೃತಿಯನ್ನೇ ಮುಚ್ಚಿಲ್ಲ. ಒಂದು ಬಾರಿ ದೂರು ಕೊಟ್ಟು 10 ತಿಂಗಳ ಮೇಲಾಯ್ತು. ಇನ್ನೊಂದು ಬಾರಿ ಇದೇ ವ್ಯಕ್ತಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು 1 ತಿಂಗಳಾಯ್ತು. ಯಾವುದೇ ತನಿಖೆ ಪ್ರೊಸೆಸ್ ಇಲ್ಲ. ಏನ್ ನೀವು ತರಕಾರಿ ಮಾರಕ್ ಕೂತಿದ್ದೀರಾ ಅಲ್ಲಿ? ತಾಲೂಕು ಕಚೇರಿಗಳಿರ್ಬೋದು, ಆಡಳಿತದಲ್ಲಿ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಏನ್ ವ್ಯಾಪಾರ ಮಾಡಕ್ ಕೂತಿದ್ದೀರಿ? ಭೂಮಿ ವ್ಯಾಪಾರ ಕೂತಿದ್ದೀರಾ? ಇಲ್ಲಿ ಹಾದಿಲಿ ಬೀದಿಲಿ ಎಲ್ಲೋ ರೈತರು ಬೆಳೆದಿರೋ ತರಕಾರಿನ ಒಂದು 15 ಸಾವಿರ ಒಂದು ತಿಂಗಳು ಕೂತ್ ಮಾರೋದಕ್ಕೆ ಶಾಸಕರು ಸಮೇತ ಮಾತಾಡ್ತೀರಿ ಅನ್ನುವಾಗ ಇಷ್ಟೊಂದು ದೊಡ್ಡ ಅವ್ಯವಹಾರ ನಡೆದಿರೋದು ನಿಮಗೆ ಇದು ಗೊತ್ತಿಲ್ಲ. FSL ವರದಿ ಕೂಡ ಬಂದಿದೆ. ಯಾರಾದ್ರೂ ಕೇಳಿದ್ರೆ ಕೊಡ್ತೀನಿ ನಿಮ್ಗೆ ಅಪೇಕ್ಷೆ ಇದೆ. ಏನ್ ಮಾಡ್ತಾ ಇದ್ರಿ? ಕಳೆದ ಡಿಸೆಂಬರ್ ಅಲ್ಲೇ ವರದಿ ಬಂದಿದೆ. ಯಾರೋ ಪಾಪಿ ಪ್ರದೇಶಗಳು 1/4 ಎಕರೆ 1/2 ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿ ಕೃಷಿ ಮಾಡಿದ್ರೆ ಅದನ್ನ ಭವಿಷ್ಯ ತೋರಿಸಲಿಕ್ಕೆ ಹೋಗ್ತಕ್ಕಂಥ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಮೌನಕ್ಕೆ ಶರಣಾಗಿದ್ದಾರೆ. ಜಾಣ ಮೌನ. ಹಾಗಾದ್ರೆ ಎಲ್ಲರಿಗೂ ಅವ್ರ ಮುಖಾಂತರ ಮಂಜೂರಿ ಮಾಡಿಸ್ಕೊಳ್ತೀವಿ ನಾವು. ನಮ್ಮ ರೈತರೆಲ್ಲ ಬಿಟ್ಬಿಡಿ. ನನಗೆ ನೀವೆಲ್ಲ ಮಾಧ್ಯಮದವರು ವರದಿ ಮಾಡಿದ್ದನ್ನ ನಾನು ನೋಡಿದ್ದೇನೆ. ನಿಮ್ಮ ಮಾಧ್ಯಮದ ವರದಿಯಾಗಿ ಪತ್ರಿಕಾ ವರದಿಗಳು ನೋಡಿದ್ದೆ. ಇದರಲ್ಲಿ ಖ್ಯಾತ ವಕೀಲರೊಬ್ರು ಭಾಗಿಯಾಗಿದ್ದಾರೆ ಅಂತೆಲ್ಲ ಬರವಣಿಗೆಯಲ್ಲಿ ಇತ್ತು, ಮತ್ತೆ ಮಾಧ್ಯಮದಲ್ಲಿ ನೋಡಿದ್ದೆ. ನನಗೂ ಗಾಬರಿ ಆಗಿದೆ. ನನಗೆ ಗೊತ್ತಿತ್ತು, ಯಾಕಂದ್ರೆ ಹಿಂದೆ 10 ತಿಂಗಳ ಹಿಂದೆ ನಾನೇ ಜಿಲ್ಲಾ ಕೇಂದ್ರದಲ್ಲಿ ವರದಿ ಮಾಡಿದ್ದೆ ವಕೀಲರು ಇದ್ದಾರೆ ಅನ್ನೋದು ಗೊತ್ತಿತ್ತು ನನಗೆ. ಆದ್ರೆ ನಮ್ಮ ವಕೀಲ ಸಮುದಾಯಕ್ಕೆ ಗೊಂದಲ ಶುರುವಾಗಬೇಕು. ಖ್ಯಾತ ವಕೀಲರು ಸಾಕಷ್ಟು ಜನ ಇದ್ದಾರೆ ಪಾಪ. ಬಹಳ ವರ್ಷಗಳಿಂದ ಬಹಳ ಗೌರವಯುತವಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದವರು ಇದ್ದಾರೆ. ನಮ್ಮ ಹಿರಿಯ ವಕೀಲ ಸ್ನೇಹಿತರು ಇದ್ದಾರೆ, ಕಿರಿಯ ವಕೀಲ ಸ್ನೇಹಿತರು ಬಹಳ ಜನ ಇದ್ದಾರೆ. ಯಾವುದ್ರಲ್ಲಿ ಖ್ಯಾತಿ ಅಂತ ಬೇಕಾದ್ರು, ವಕೀಲ ವೃತ್ತಿಯಲ್ಲಿ ಖ್ಯಾತಿನೋ ಇನ್ಯಾವುದ್ರಲ್ಲಿ ಖ್ಯಾತಿ ಅಂತೇಳಿ ಒಂಚೂರು ಬರೆದಿದ್ದು ಚೆನ್ನಾಗಿತ್ತು. ಹಾಗಾಗಿ ವಕೀಲರು ಕೂಡ ಇದನ್ನ ಒಪ್ಲಿಲ್ಲ. ಅವರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ, ಉನ್ನತ ಮಟ್ಟದ ತನಿಖೆ ಮಾಡಿ. ನಾನು ನಿಮ್ಗೆ ಹೇಳಿಕೆ ಬಂದಿರೋದು ಇವತ್ತು ಈ ಇನ್ನೊಂದು ವಾರದ ಒಳಗಡೆ ಆಗಿ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ನಮ್ಮ ಬೇಡಿಕೆ ಏನು, SIT ರಚನೆ ಆಗಬೇಕು, ಮತ್ತೆ ಕಂದಾಯ ಮಂತ್ರಿ ಸಾಗರ ತಾಲೂಕು ಕಚೇರಿ ಭೇಟಿ ಕೊಡ್ಲೇಬೇಕು. ಅವ್ರು ಕೊಡೋವರೆಗೆ ಹೋರಾಟವನ್ನು ಹಿಂಪಡೆಯೋದಿಲ್ಲ. ಅನಿರ್ದಿಷ್ಟಾವಧಿ ಕಾಲ ಹೋರಾಟವನ್ನ ಆರಂಭಿಸ್ತಾ ಇದ್ದೇವೆ. ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತೆ ನಮ್ಮ ರೈತ ಬಾಂಧವರಿಗೆ, ಜನಸಾಮಾನ್ಯರಿಗೆ ವಿಷಯ ತಲುಪಿಸಲಿಕ್ಕೆ ಬಂದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಸುದ್ದಿ ಮಾಡಿ ಈ ವಿಚಾರವನ್ನ ಜನರಿಗೆ ತಲುಪಿಸಬೇಕು. ಅನೇಕ ಮುಳುಗಡೆ ಸಂತ್ರಸ್ತರ ಹೆಸರಿನಲ್ಲಿ ನಿಜವಾದ ಸಂತ್ರಸ್ತರಿಗೆ ಅನ್ಯಾಯ ಆಗಿದೆ. ಇವತ್ತು ಸಾಗರದಲ್ಲಿ ಭೂಮಿ ಕಳ್ಕೊಂಡಂತ ಬೇಕಾದಷ್ಟು ತಾಲೂಕಿನಲ್ಲಿ, ಸಾಗರ ನಗರದಲ್ಲೂ ಕೂಡ ಅವ್ರು ಯಾರಿಗೂ ಭೂಮಿ ಸಿಕ್ಕಿಲ್ಲ, ಇನ್ನೂ ಒದ್ದಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಅವರ ಹೆಸರಿನಲ್ಲಿ ಬಹಳಷ್ಟು ಭೂಮಿ, ಒಬ್ಬೊಬ್ರೆ 20 ಎಕರೆ 30 ಎಕರೆ, ಅವ್ರು ಕೃಷಿಕರು ಅಲ್ಲದೆ ಇರೋರಿಗೆಲ್ಲ ಆಗಿದೆ, ಕೃಷಿ ಮಾಡದಿರೋರಿಗೆಲ್ಲ ಮಾಡ್ಕೊಟ್ಟಿದ್ದಾರೆ. ಸಂತೆಯಲ್ಲಿ ಜಾತ್ರೆ ಐಟಮ್ ಮಾರಲ್ಲ. ಆ ರೀತಿ ಸರ್ಕಾರಿ ಭೂಮಿ ಮತ್ತೆ ಈ ಅರಣ್ಯ ಭೂಮಿಯನ್ನ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅದು ಸರ್ಕಾರಿ ದಾಖಲೆಯಾಗಿ ಓಡಿಸ್ತಕ್ಕಂತ ಖ್ಯಾತಿ ಏನು ಪರಿಣಿತಿ ಇದೆಯಲ್ಲ ಸಾಮಾನ್ಯ. ನಾವು ಕಾನೂನು ಪದವಿಯನ್ನ ನೊಂದವರಿಗೆ ನ್ಯಾಯ ಕೊಡಿಸಲಿಕ್ಕೆ ಬಳಸಿದ್ರೆ ಬಹಳ ಒಳ್ಳೆಯದು. ಈ ರೀತಿ ಕಳತನ ಬಳಸಿದ್ರೆ ಉಪಯೋಗ ಆಗೋದಿಲ್ಲ. ಬಹಳ ದೊಡ್ಡ ಸಂಕಷ್ಟಕ್ಕೆ ಸರ್ಕಾರವೇ ಸಿಲುಕಿಕೊಳ್ಳುತ್ತೆ. ನನಗೆ ಈ ಕ್ರಿಯಾಶೀಲ ಮಂತ್ರಿ ಬಗ್ಗೆ ಬಹಳ ಭರವಸೆ ಇದೆ. ಅವ್ರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. 10 ತಿಂಗಳ ಹಿಂದೆ ಇಂಥದ್ದೊಂದು ನಡೆದಿರೋ ಮಂತ್ರಿ ಗಮನಕ್ಕೆ ಬಂದಿರಲೇಬೇಕು. 10 ತಿಂಗಳ ಹಿಂದೆ ತಹಶೀಲ್ದಾರ್ ಈ ತರದೊಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ DC ಡೈರೆಕ್ಷನ್ ಮೇಲೆ ದೂರು ಕೊಟ್ಟಿದ್ರು. ಅದು ಮಂತ್ರಿ ಗಮನಕ್ಕೆ ಹೋಗಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆಗೆ ಹೋಗಿದೆ ಅಂತಂದ್ರೆ ಮಂತ್ರಿ ಬೇಕು ರಾಜೀನಾಮೆ ಕೊಡ್ಬೇಕು. ಮಂತ್ರಿ ಅವರ ಗಮನಕ್ಕೆ ಬಂದಿದ್ರು ಕೂಡ ಅವ್ರು ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಎರಡನೇ ಬಾರಿ ಆಗಿ 1 ತಿಂಗಳಾದ್ರೂ ಕೂಡ ಯಾರಿಗೂ ಕೂಡ ಇರೋದು ಇದು ದೊಡ್ಡ ವಿಚಾರ ಅನಿಸ್ತಿಲ್ಲ, ಇದು ಗಂಭೀರವಾದ ಪ್ರಕರಣ ಅನಿಸ್ತಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ.
ಹಾಗಾಗಿ ಈ ಖ್ಯಾತಿ ಪಡೆದಂತವ್ರನ್ನ ಆದಷ್ಟು ಬೇಗ ಬಂಧಿಸ್ಬೇಕು. ಮುಂದೆ ಏನು ಕಾನೂನು ಕ್ರಮ ಓಡಿಸ್ಬೇಕು. ಬಂಧಿಸ್ಲಿಕ್ಕೆ ಬಿಡಿ, ಅವ್ರಿಗೆ ಬಂಧಿಸೋರಿಗೆ. ಯಾಕಂತಂದ್ರೆ ಹಿಂದಿನ ಬಾರಿ ಪ್ರಕರಣ ದಾಖಲು ಮಾಡಿ 1.5 ತಿಂಗಳು ತನಿಖೆ ಆರಂಭ ಮಾಡಲ್ಲ. 1.5 ತಿಂಗಳವರೆಗೂ ತನಿಖೆ ಆರಂಭ ಮಾಡಲ್ಲ. ಯಾಕಂದ್ರೆ ಅವರಿಗೆ ಸ್ಟೇ ತರಲಿಕ್ಕೆ, ತನಿಖೆಗೆ ತಡೆಯಾಜ್ಞೆ ತರಲಿಕ್ಕೆ ಇವರೇ ಬ್ಯಾಂಕಿಂದ ಸಪೋರ್ಟ್. ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಶಾಮೀಲಿದ್ದಾರೆ ಇದರಲ್ಲಿ. ಬಹಳಷ್ಟು ಜನ ಅಧಿಕಾರಿಗಳು ಕಮ್ಮಿ ಹಿಂದೆ ಹೋಗ್ತಾರೆ ತನಿಖೆ ನಡೆದ್ರೆ. ಈಗ FSL ವರದಿ ಬಂದ ಮೇಲೂ ಅರಣ್ಯ ಅಧಿಕಾರಿಗಳು ಅದನ್ನ ಅಡ್ಡಲ್ಲಿ ಇಟ್ಕೊಂಡು ಮುಂದೆ ಕೂತಿದ್ದೆ. ಯಾಕೆ? ಅವ್ರು ಏನು ಕೆಲಸ ಮಾಡಿದ್ರು ಅಂತ ವರದಿ ಬಂದ ಮೇಲೆ ಏನ್ ಕ್ರಮ ತಗೊಂಡ್ರು, ಅವ್ರ ಮಂತ್ರಿ ಏನ್ ಕ್ರಮ ತಗೊಂಡ್ರು, ಅವ್ರ ಮಂತ್ರಿ ಕಾಡಿನಲ್ಲಿರೋ ಪ್ರಾಣಿಗಳೆಲ್ಲ ಸಂತಾನಹರಣ ಚಿಕಿತ್ಸೆ ಮಾಡೋ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ನಾವೆಲ್ಲ ಅಭಿಪ್ರಾಯಗಳನ್ನ ಕೊಡ್ಬೇಕಿರ್ತದೆ. ನಮ್ಮ ಅಭಿಪ್ರಾಯದಲ್ಲಿ ಅವರಿಗೆ ಮೊದಲು ಮಾಡಬೇಕು. ಇಂಥ ವಿಚಾರವನ್ನ ಅವರು ಒಂದು ಲೆಟರ್ ಮಾಡಿ ಸುಮ್ಮನಾಗಿದ್ದಾರೆ. ಅವರು ಕೂಡ ಅವ್ರ ಮೇಲಾಧಿಕಾರಿಗಳ ಒಂದು ಒಳಗಡೆ ಒಂದು ತನಿಖಾ ತಂಡವನ್ನು ಆರಂಭ ಮಾಡಬೇಕಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ಯಾರು ಕೂಡ ನಮಗೆ ಅನ್ನೋ ಹಾಗೆ ನೀವು ಅಲ್ಲ, ನಾವು ಕೂಡ ಇಲ್ಲಿವರೆಗೆ ಹಾಗೆ ಇದ್ವಿ. ಬಿಡು, ಏನೋ ಸರ್ಕಾರ ಇದೆ ಮಾಡ್ತಲ್ಲ. ಆದ್ರೆ ಇದು ಮುಚ್ಚಾಕುವಂತ ಹುನ್ನಾರ ನಡೀತಾ ಇದೆ ಅಂದ್ಮೇಲೆ ನಾವು ಸುಮ್ಮನೆ ಕೂಡಲಿಕ್ಕೆ ಬರಲ್ಲ. ಹಾಗಾಗಿ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನ ಮಾಡಲಿಕ್ಕೆ ಉದ್ದೇಶಿಸಿದ್ದೇವೆ. ಹಾಗೆ ಬಾರ್ ಕೌನ್ಸಿಲ್ಗೂ ಕೂಡ ಇವ್ರ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ನಾವು ನಡೆಸ್ಕೊಂಡಿದ್ದೀವಿ. ಹಾಗೆ 2021-22ನೇ ಸಾಲಿನಲ್ಲಿ ಏನು ಮನೆಗಳು ಮಳೆ ಹಾನಿ ಒಳಗಾಗಿದ್ವು, ಆ ಸಂದರ್ಭದಲ್ಲಿ 5 ಲಕ್ಷದ ಪರಿಹಾರವನ್ನ ಘೋಷಣೆ ಮಾಡಿದ್ದು. ಸಾಕಷ್ಟು ಜನ ಫಲಾನುಭವಿಗಳು ಕೂಡ ಆಗಿದ್ರು. ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಫಲಾನುಭವಿಗಳಿದ್ರು. 1-2 ಕಂತುಗಳಿಗೆ ಹಣ ಅವರಿಗೆ ಬಂದಿತ್ತು. ಆದ್ರೆ ಸರ್ಕಾರ ಬದಲಾದಂತ ಸಂದರ್ಭದಲ್ಲಿ ಹಣ ಬರೋದು ನಿಂತೋಯ್ತು. ಸಾಕಷ್ಟು ಸಾಲ ಮಾಡಿ ಮನೆ ಕಟ್ಕೊಂಡಿರ್ತಕ್ಕಂಥ ಫಲಾನುಭವಿಗಳು ಅವರು ಬಹಳ ದೊಡ್ಡ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ರು, ಸಾಲದ ಸೋಲಿಗೆ ಸಿಕ್ಕಾಕೊಂಡಿದ್ರು. ಇತ್ತೀಚೆಗೆ ಹಣ ಬಿಡುಗಡೆ ಆಗಿದೆ. ಆಯ್ದ ವ್ಯಕ್ತಿಗಳಿಗೆ, ಲಂಚ ಕೊಟ್ಟವರಿಗೆ ಹಣವನ್ನ ಮಂಜೂರು ಮಾಡಿರ್ತಕ್ಕಂಥ ಸಾಗರ ತಾಲೂಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ನಾವು ಖಂಡಿಸ್ತೇವೆ. ಅವರ ನಡೆಯನ್ನು ಖಂಡಿಸ್ತೇವೆ. ಶಾಸಕರು ಗಂಭೀರವಾಗಿ ಪರಿಗಣಿಸಬೇಕು. ಬಡ ಆ ಫಲಾನುಭವಿಗಳಿಗೆ ಆದಷ್ಟು ಬೇಗ ಇದನ್ನ ತಲುಪಿಸಬೇಕು. ಪರಿಹಾರದ ಹಣಕ್ಕಾಗಿ ಅವರು ಪಾಪ ಕಾಯ್ತಾ ಕೂತಿದ್ದಾರೆ. ಅವರು ಬಂಗಾರ ಹಣ ಇಟ್ಟಿದ್ದಾರೆ, ಕೈ ಸಾಲ ಮಾಡಿದ್ದಾರೆ, ಬಡ್ಡಿ ಸಾಲ ತಂದಿದ್ದಾರೆ. ಹಾಗಾಗಿ ತಾಲೂಕು ಪಂಚಾಯತ್ಗೆ ಬೀಗ ಹಾಕಿ ಕೂಡಾಕ್ತಕ್ಕಂತ ನಾವು ಕೆಲಸಕ್ಕೆ ಕೈ ಹಾಕೋದ್ರೊಳಗೆ ಎಚ್ಚೆತ್ಕೊಳ್ಬೇಕು. ತಾಲೂಕು ಪಂಚಾಯತ್ ಇಒಗೂ ಕೂಡ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ. ನಿಮಗೆ ಮನಸ್ಸಿಗೆ ಬಂದಾಗೆ ಹಂಚಕ್ಕೆ ನಿಮ್ಮ ತಂದೆಯವರ ಆಸ್ತಿ ಅಲ್ಲ. ಫಲಾನುಭವಿಗಳು ಸರಿಯಾಗಿ ನೀವು ಅವರ ಏನು ಕಾಮಗಾರಿ ಮುಕ್ತಾಯ ಮಾಡಿದ್ದಾರೆ ಆ ಪ್ರಕಾರ ಹಣವನ್ನು ಹಂಚಬೇಕು. ನೀವು ಕಂಪ್ಯೂಟರ್ ಅಲ್ಲಿ ಕಾಮಗಾರಿಯ ಚಿತ್ರವನ್ನ ಹೇಳ್ಬೇಕಾಗಿ ಎಡಿಟ್ ಮಾಡಿ ಹಣ ಹಂಚೋದಲ್ಲ, ಹಣ ಲಂಚ ತೆಗೆದುಕೊಂಡು. ದಯವಿಟ್ಟು ತಾವೆಲ್ಲ ಇದನ್ನ ಅಧಿಕಾರಿಗಳ ಗಮನ ಸೆಳೆಯಬೇಕು. ಅಧಿಕಾರಿಗಳು ನಿಮ್ಗೆ ಎದುರಾದಾಗ ಈ ಪ್ರಶ್ನೆಗಳನ್ನ ಅವ್ರ ಮುಂದೆ ಹಾಕಬೇಕು. ನೀವು ಹಾಕಿದ್ರೆ ಮಾತ್ರ ಅವ್ರು ಹೋಗೋದು. ನಾವು ಹಾಕಿದ್ರೆ ನಮಗೂ ಕೂಡ ಏನೋ ಒಂದು ತೇಪ ಹಚ್ಚಿ ಹೋಗ್ಬಿಡ್ತಾರೆ. ಹಾಗಾಗಿ ಈ ಇಷ್ಟೊಂದು ವಿಚಾರವನ್ನ ಹೇಳಿಕೆ ಬಯಸ್ತೇನೆ. ಈ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲವನ್ನ ಅವಶ್ಯವಾಗಿ ನಾವು ಕೋರ್ತೇವೆ. ಮತ್ತೆ ಮುಂದಿನ ವಿಚಾರ ನಮ್ಮ ನಾಯಕರು ಮಾತಾಡ್ತಾರೆ. ನಮಸ್ಕಾರ. ಸಾಗರ ತಾಲೂಕಿನಲ್ಲಿ ತಾಲೂಕು ಕಚೇರಿ ಇರ್ಬೋದು, ಉಪವಿಭಾಗ ಕಚೇರಿ ಏನು ಭೂಗಳ ಬಗ್ಗೆ ಸುದೀರ್ಘವಾಗಿ ನನ್ನ ಶಿವಮೊಗ್ಗ ಜಿಲ್ಲಾ ಮಾತಾಡಿದ್ದಾರೆ. ಅದರ ಜೊತೆಗೆ ಇನ್ನು ಹಲವಾರು ವಿಚಾರಗಳನ್ನು ಮುಗಿಸಿಕೊಂಡು ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಸ್ಥಳಕ್ಕೆ DC ಕೊಡಬೇಕು ಮತ್ತು ಕಂದಾಯ ಸಚಿವರು ಕೊಡಬೇಕು. ಇವತ್ತು 2023-24ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಕೋಡಿ ಮುಕ್ತ ಅಭಿಯಾನ ಇವತ್ತು ಅರಣ್ಯ ಇಲಾಖೆಯ ಕಪಿಮುಷ್ಟಿಯಲ್ಲಿ ಸಿಕ್ಕದ್ದು ನಡೀತಾ ಇದೆ. ಅದರ ಜೊತೆಗೆ ಇಲಾಖೆಯಿಂದ ಏನು ಅಪ್ರೂವ್ ವಾಪಸ್ ಫೈಲ್ಗಳನ್ನ ಇವತ್ತು ಕೋಡಿಗೆ ಸರ್ವೇರ್ ಕಳಿಸ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಏಕವ್ಯಕ್ತಿ ಆದೇಶದ ಅಡಿಯಲ್ಲಿ ಕೋಡಿ ಆಗ್ತಾ ಇತ್ತು. ಸುಮಾರು ಒಂದು 2-3 ಲಕ್ಷದ ವಹಿವಾಟುಗಳು ಅಧಿಕಾರಿಗಳು ನಡೀತಾ ಇತ್ತು. ಈಗ ಸಾಮೂಹಿಕವಾಗಿ ಕೋಡಿಯನ್ನ ಫ್ರೀಯಾಗಿ ಮಾಡಬೇಕಂತ ಸರ್ಕಾರದ ಆದೇಶ ಇವತ್ತು ಅಧಿಕಾರಿಗಳಿಗೆ ನುಂಗಲಾಗಿದೆ. ಹಾಗಾಗಿ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಅಧಿಕಾರಿಗಳು ತೋರಿಸಿದ್ದಾರೆ. ಇಲ್ಲಿವರೆಗೂ ಫಾರೆಸ್ಟ್ ಇಲಾಖೆಯಿಂದ ಅಪ್ರೂವಲ್ ಆಗಿ ಬಂದಂತ ಒಪಿನಿಯನ್ ಸಿಕ್ಕಂತ ಫೈಲ್ಗಳು ಸಹ ಇವತ್ತು ಅಳತೆಗೆ ಹೋಗದೆ ಸ್ಟಾಪ್ ಮಾಡ್ತಿದ್ದಾರೆ. ಮತ್ತು ಏನು 1974ರಿಂದ ಹೈಕೋರ್ಟ್ ರಿವೆಂಡರ್ ಕೇಸ್ಗಳು, ಭೂ ನ್ಯಾಯ ಮಂಡಳಿ
ಇತ್ಯರ್ಥ ಪ್ರಕರಣವನ್ನು ಎಸಿ ಕೋರ್ಟಲ್ಲಿ ಸುಮಾರು ಸಾಗರದಲ್ಲಿ 60 ಹಾಗೂ ಅನುಮೋದಂತೆ ಅಳತೆಯಾದ ಫೈಲ್ಗಳು 400 ಕೇಸ್ಗಳಿದ್ದು ಎಸಿ ಅವರ ಕೋರ್ಟಲ್ಲಿ ಇವತ್ತು ಬಾಕಿ ಇದೆ. ಸಾಗರದಲ್ಲಿ ಭೂ ನ್ಯಾಯಾಲಯ ನಡೆಯಿತು ಸತ್ತಂತಾಗಿದೆ. ಒಂದೇ ಒಂದು ಪ್ರಕರಣವನ್ನು ಎಸಿ ಅವರು ಬಗೆಹರಿಸುವ ಲಕ್ಷಣ ಇಲ್ಲ, ಬಗೆಹರಿಸ್ತಾ ಇಲ್ಲ. ಪ್ರತಿ ತಿಂಗಳಿಗೆ ಒಂದ್ಸಾರಿ ನೋಟಿಸ್ ಅನ್ನು ಕೊಡ್ತಾರೆ, ಕೋರ್ಟಿಗೆ ಅಟೆಂಡ್ ಆಗ್ತಾರೆ ರೈತರು ಮತ್ತೆ ಪುನಃ ವಾಪಸ್ ಹೋಗ್ತಾರೆ. ಒಂದೇ ಒಂದು ಪ್ರಕರಣ ಇತ್ಯರ್ಥ ಆಗ್ತಿಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಮಾನ್ಯ ಕಂದಾಯ ಸಚಿವರು ಗಮನಕ್ಕೆ ತರಬೇಕು. ಅವರು ಅಧಿಕಾರಿಗಳ ಮತ್ತು ಮೀಟಿಂಗ್ ತಗೋಬೇಕು, ಈ ವಿಚಾರವನ್ನು ಈ ಒಂದು ಹೋರಾಟಕ್ಕೆ ರೈತರು